ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಲಕ್ಷ್ಮಿ. ಇವತ್ತು ನಿರ್ವಾಣ ಫುಡ್ಸಲ್ಲಿ ನಾವು ತೊಂಡೆಕಾಯಿಯಲ್ಲಿ ಚಟ್ನಿಯನ್ನು ಹೇಗೆ ಮಾಡುವುದನ್ನು ನೋಡೋಣವೇ? ಮೊದಲಿಗೆ ಒಂದು ಬಾಣಲೆಯನ್ನು ತೆಗೆದುಕೊಳ್ಳೋಣ. ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟ ನಂತರ ಎಣ್ಣೆಯನ್ನು ಹಾಕೋಣ. ಈಗ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕೋಣ. ಹಾಗೆ ಉದ್ದಿನ ಬೇಳೆಯನ್ನು ಕಲಿಸುತ್ತಾ ಸ್ವಲ್ಪ ಹಸಿ ಮೆಣಸಿನಕಾಯಿಯನ್ನು ಬೆರೆಸ್ಕೊಳ್ಳುತ್ತಾ ಹಾಗೆ ಕಲಿಸ್ಕೊಳ್ಳುತ್ತಾ ಕಟ್ ಮಾಡಿದ ತೊಂಡೆಕಾಯಿಯನ್ನು ಆ ಎಣ್ಣೆಯೊಳಗೆ ಹಾಕಿ ಬೆರೆಸೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ಉಪ್ಪು ಹಾಕಿಕೊಳ್ಳುತ್ತಾ ನಿಧಾನವಾಗಿ ಇದು ಕಲಸುತ್ತಾ ಇರಬೇಕು. ನಂತರ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣನ್ನು ಹಾಕಬೇಕು. 2 ನಿಮಿಷ ಸ್ಲೋ ಆಗಿ ಫ್ಲೇಮಲ್ಲಿ ಫ್ರೈ ಮಾಡ್ತಾ ನಂತರ ತೊಂಡೆಕಾಯಿಯನ್ನು ಮಿಕ್ಸಿನಲ್ಲಿ ಹಾಕಿಕೊಳ್ಳಬೇಕು. ಯಾವುದು ನೀರು ಹಾಕದೇನೆ ತೊಂಡೆಕಾಯಿಯನ್ನು ರುಬ್ಬಿಕೊಳ್ಳಬೇಕು. ರುಬ್ಬಿಕೊಂಡ ಆ ತೊಂಡೆಕಾಯಿ ಚಟ್ನಿಯನ್ನು ಒಂದು ಬೌಲಲ್ಲಿ ಹಾಕಿಕೊಂಡು ಅದಕ್ಕೆ ಎಣ್ಣೆಯಲ್ಲಿ ಒಗ್ಗರಣೆ ಕೊಡಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ದೀವಿ, ಕರಿಬೇವು, ಒಂದು ಒಣಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀವಿ. ನಾವು ರುಬ್ಬಿಕೊಂಡ ತೊಂಡೆಕಾಯಿ ಚಟ್ನಿಗೆ ಮಿಕ್ಸ್ ಮಾಡಬೇಕು. ಈಗ ನಾವು ತೊಂಡೆಕಾಯಿಯಲ್ಲಿ ಚಟ್ನಿ ಹೇಗೆ ಮಾಡುವುದೆಂದು ನೋಡಿದೆವಲ್ಲವೇ? ಅದರ ಪ್ರಯೋಜನಗಳಲ್ಲಿ ತಿಳಿದುಕೊಳ್ಳೋಣ. ಶರೀರದಲ್ಲಿ ಆಗುವ ಸುಸ್ತನ್ನು ಕಡಿಮೆ ಮಾಡುತ್ತದೆ ತೊಂಡೆಕಾಯಿ. ತೊಂಡೆಕಾಯಿಯಲ್ಲಿ ಐರನ್, ವಿಟಮಿನ್ B1, B2, ಫೈಬರ್ ಮತ್ತು ಕ್ಯಾಲ್ಸಿಯಂ ಇದೆ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.